ನಮಸ್ಕಾರ ಸ್ನೇಹಿತರೆ, ಅಂಬಿ ರೇಬಲ್ ನ್ಯೂಸಿಂದ ನಾನು ಪ್ರಭುದೇವ್. ಸ್ನೇಹಿತರೆ, ಇವತ್ತು ಪೊಲೀಸ್ ವ್ಯವಸ್ಥೆ ಹೇಗೆ ಆಗಿದೆ ಅಂತಂದರೆ, ಕೆಲವು ನಮ್ಮ ಸ್ನೇಹಿತರು ಹೇಳ್ತಾರೆ, ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಲಂಚ ಲಂಚ ಲಂಚ. ಒಂದು ಕಂಪ್ಲೇಂಟ್ ಕೊಡಬೇಕಾದ್ರೂ ಲಂಚ ತಗೋತಾರಂತೆ, ಏನಾದ್ರು ಕೆಲಸ ಸ್ಟೇಷನ್ಗೆ ಆಗಬೇಕು ಅಂದ್ರೂ ಲಂಚ ಕೊಡಬೇಕಂತೆ. ಕೆಲವರು ಇದೇನ ನಾವು, ಯಾಕೆಂದರೆ ನಾವು ಮಾಧ್ಯಮದ ಪತ್ರಕರ್ತರಾಗಿ ಸಂಪಾದಕರಾಗಿ ಇರೋದ್ರಿಂದ ನಮ್ಮ ಗಮನಕ್ಕೆ ಅಂತಂದರೆ, ನಾವು ಅದೊಂದು ಸಂದರ್ಭದಲ್ಲಿ ಪೊಲೀಸ್ನವ್ರು ನಮಗೆ ಎಲ್ಲ ಥರ ಕೆಲಸ ಮಾಡಿಕೊಟ್ಟವ್ರೆ. ಆದರೆ ಯಾರೋ ಕೆಲವರು ಇರ್ಬೋದು ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಥರ ಲಂಚ ತಗೊಳ್ಳೋರು, ಯಾವಾಗಲೂ ದುಡ್ಡು ಅಂತ ಸಾಯೋರೆಲ್ಲ ಇರ್ಬೋದು. ಆದರೆ ಕೆಲವ್ರು ತಗೋತಾರೆ, ಕೆಲವರು ಲಂಚ ಗಿಂಚ ಇಸ್ಕೊಳ್ಳಲ್ಲ ನಮ್ಗೆ ಗೊತ್ತಿರೋ ಮಟ್ಟಿಗೆ. ಕೆಲವರು ಹೆಚ್ಚಿನ ರೀತಿಯಲ್ಲಿ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಆದರೆ ನಾವು ಲಂಚ ಕೊಡಬೇಕು ಅಂತ ಯಾರು ಒತ್ತಾಯ ಮಾಡ್ತಾರೆ ಅಂಥವ್ರಿಗೆ ಈಗ ನೋಡಿ, ಲೋಕಾಯುಕ್ತ ಸಂಸ್ಥೆ ಇದೆ. ಆ ಲೋಕಾಯುಕ್ತ ಸಂಸ್ಥೆಗೆ ಯಾವ ರೀತಿ ಕಂಪ್ಲೇಂಟ್ ಕೊಡಬೇಕು ಅಂತಂದರೆ, ಅದರದೇ ಆದಂಥ ಒಂದು ವ್ಯವಸ್ಥೆ ಇದೆ. ಈಗ ಸಡನ್ನಾಗಿ ಲಂಚ ಕೇಳ್ತವ್ರೆ ಅಂದರೆ ನಾವು ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಏನೋ ಸ್ವಲ್ಪ ಪ್ರಮಾಣದ ಹಣ ಕೊಟ್ಟು ಇನ್ನು ಸ್ವಲ್ಪ ನಾಳೆ ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು ಹೋದರೆ ಅದನ್ನು ಕೊಡಬೇಕಾದಾಗ ಅವ್ರನ್ನ ಟ್ರ್ಯಾಪ್ ಮಾಡಿಸ್ಬೋದು. ಈ ಥರ ಎಲ್ಲ ವ್ಯವಸ್ಥೆ ಇದೆ. ಆದರೆ ನಮ್ಮ ಜನಗಳು ಈಗ ಯಾಕೆಂತಂದರೆ, ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಡೊಮ್ಮೆ ಅನ್ನೋ ಉದ್ದೇಶಕ್ಕೆ ಲಂಚ ಕೊಟ್ಟು ಕೆಲವ್ರನ್ನ ಲಂಚ ತಗೊಂಡು ಮಾಡಿಬಿಟ್ಟಿದ್ದಾರೆ. ಅವ್ರು ಓಪನ್ ಆಗಿ ಲಂಚ ಕೇಳುವ ಥರ ಅಧಿಕಾರಿಗಳಾಗ್ಬಿಟ್ಟಾರೆ. ಅದಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿಲ್ಲ, ಬೇರೆ ಸರ್ಕಾರಿ ಕಚೇರಿಗಳಲ್ಲಿ ಏನೋ ಕೆಲಸ ಮಾಡಿಸ್ಕೋಬೇಕಾದ್ರೆ ಪೊಲೀಸ್ ಇಲಾಖೆಯಲ್ಲದೆ ಬೇರೆ ಇಲಾಖೆಯಲ್ಲೂ ಹೊರತುಪಡಿಸಿದ್ರು ಜಾಸ್ತಿ ಅಂದರೆ ರೆವಿನ್ಯೂ ಆಫೀಸ್ಗಳಲ್ಲಿ ಮತ್ತು ತಾಲೂಕು ಆಫೀಸ್ಗಳಲ್ಲಿ ಈ ಲಂಚ ತಗೊಳ್ಳೋದು ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಈ ಥರ ಈ ಎಲ್ಲ ಕೆಲವು ಕಡೆ ಈ ಥರ ಎಲ್ಲ ಲಂಚ ಪಡಿತಿದ್ದಾರೆ. ಆದರೆ ಈ ಲಂಚಗೋರರನ್ನ ಹಿಡ್ಕೊಡೋದು ತುಂಬ ಈಸಿ. ನೋಡಿ, ಈಗ ಲೋಕಾಯುಕ್ತ ಸಂಸ್ಥೆಯಲ್ಲಿ ಎಷ್ಟೋ ಜನ ಇನ್ಸ್ಪೆಕ್ಟರ್ಗಳನ್ನ ಲೋಕಾಯುಕ್ತ ಬಲೆಗೆ ಕೆಡಗಿದ್ದಾರೆ. ಆ ಲೋಕಾಯುಕ್ತ ಬಲೆಗೆ ತುಂಬ ಈಸಿಯಾಗಿ ಕೆಡಗೋದು ಹೆಂಗೆ ಅಂತಂದರೆ, ಅವ್ರು ಕೇಳೋದಕ್ಕೆಲ್ಲ ಹ್ಞೂ ಅಂತ ಹೇಳ್ಬಿಟ್ಟು ಏನೋ ಅವ್ರಿಗೇನೋ ದುಡ್ಡು ಕೊಡ್ಬೇಕಾದ್ರೆ ಅದೇನು ಕೊಡ್ತೀನಿ ಬಿಡಿ ಸರ್, ನನ್ನ ಬಿಟ್ಬಿಟ್ಟು ಕೇಸಿಂದ ಬಿಟ್ಬಿಟ್ರೆ ಸಾಕು ಸರ್, ಹಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಅವರು ದುಡ್ಡು ಇಸ್ಕೋಕೆ ರೆಡಿಯಾಗಿರ್ತಾರೆ. ಅವಾಗ ತರಿಸ್ಕೊಡ್ತೀನಿ ಸರ್, ಬಿಡಿಸ್ಕೊಡ್ತೀನಿ ಸರ್ ಅಂದ್ಬಿಟ್ಟು ಹೇಳ್ಬಿಟ್ಟು ಲೋಕಾಯುಕ್ತರಿಗೆ ದೂರು ಕೊಟ್ಬಿಟ್ಟು ಅವ್ರನ್ನ ಒಳಗೆ ಹಾಕ್ಸ್ಬಿಟ್ರೆ, ಈಗ ಯಾರು ಭ್ರಷ್ಟ ಅಧಿಕಾರಿಗಳನ್ನ ಈಗ ಲೋಕಾಯುಕ್ತ ಬಲೆಗೆ ಕೆಡಗೋದು ತುಂಬ ಈಸಿ ಆಗಿದೆ. ಯಾಕೆಂತಂದರೆ ಒಂದು ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಸಾಕಂತೆ ಅವ್ರು ಬರೀ ಉಸುಲಿಗೆ ನಿಂತವ್ರೆ ಅಂತ ಹೇಳ್ತಿದ್ದಾರೆ ಕೆಲವರು. ಅದು ಎಷ್ಟು ಮಟ್ಟಿಗೆ ಅಂತಂದರೆ, ಒಂದು ಕಂಪ್ಲೇಂಟು FIR ಆಗಬೇಕಾದ್ರೂ ಕಾಸು ಕೊಡ್ಬೇಕಂತೆ, FIR ಆದಮೇಲೆ ಆರೋಪಿನ ಹಿಡಿಬೇಕಾದ್ರೂ ಕಾಸು ಕೊಡ್ಬೇಕಂತೆ. ಕಾಸು ಕೊಟ್ಟರೆ ಅವ್ರು ಕೆಲಸ ಮಾಡ್ತಾರೆ, ಕಾಸು ಕೊಡ್ದವ್ರೆ ಯಾರು ಕೆಲಸ ಮಾಡಲ್ಲಂತೆ. ಆ ಸ್ಥಿತಿಗೆ ಬಂದು ನಿಂತಿದೆಯಂತೆ ಕೆಲವೊಂದು ಪೊಲೀಸ್ ಠಾಣೆಗಳು. ದಯವಿಟ್ಟು ನಮ್ಮ ಇದು ಏನಿದೆ, ನಮ್ಮ ಸೋಷಿಯಲ್ ನೆಟ್ವರ್ಕ್ ಚಾನಲ್ನ ವೀಕ್ಷಿಸ್ತಿರೋರು ದಯವಿಟ್ಟು ಹೇಳ್ತೀನಿ ಕೇಳಿ. ನಿಮಗೆ ಏನಾರ ಪೊಲೀಸ್ ಠಾಣೆಯಲ್ಲಿ ಏನಾರು ನಿಮಗೆ ದೌರ್ಜನ್ಯ ಆಯ್ತಾ ಇದ್ದರೆ, ನಿಮಗೆ ಕಂಪ್ಲೇಂಟ್ ಕೊಡೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ, ನಿಮ್ಮ ಲೋಕಾಯುಕ್ತ ಸಂಸ್ಥೆಗೆ ಈಗ ಲಂಚ ತಗೋತಾ ಇದ್ದಾರೆ, ಲಂಚ ಬೇಡಿಕೆ ಇಟ್ಟಿದ್ದಾರೆ, ನಾನು ಲಂಚ ಕೊಡೋಕ್ಕಾಯ್ತಲ್ಲ ಅಂತಂದರೆ, ನೀವು ಲೋಕಾಯುಕ್ತ ಸಂಸ್ಥೆಗೆ ಯಾವ ರೀತಿ ಕಂಪ್ಲೇಂಟ್ ಮಾಡ್ಬೋದು ಅಂತ ನೀವು ಆನ್ಲೈನಲ್ಲಿ ಎಲ್ಲ ಸಿಗ್ತದೆ. ಇವತ್ತು ಗೂಗಲ್ ಹೊಡೆದ್ರೆ ಸಾಕು, ನಿಮ್ಗೆ ಎಲ್ಲ ಥರದ ಮಾಹಿತಿನೂ ಒದಗಿಸ್ಕೊಡ್ತಾರೆ. ಯಾವ ರೀತಿ ಲೋಕಾಯುಕ್ತರು ದೂರು ಕೊಡಬೇಕು, ಈಗ ಹೇಗೆ ಮೇಲ್ಪಟ್ಟು ಈಗ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಏನೋ ಲಂಚಿಗೆ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಗಮನಕ್ಕೆ ತಗೊಂಡ್ಬಂದರೆ ಅಲ್ಲಿ ಸರಿಪಡಿಸ್ಬೋದು. ಅಲ್ಲಿ ಇನ್ಸ್ಪೆಕ್ಟ್ರೂ ಸರಿಪಡಿಸ್ಲಿಲ್ಲ ಅಂತಂದರೆ ಸಂದರ್ಭದಲ್ಲಿ ಅವ್ರದ್ದೇ ಆದಂಥ ಈಗ ಜಿಲ್ಲಾ ಲೆವೆಲ್ಗಳಲ್ಲಾದರೆ DOSPಗಳು ಇರ್ತಾರೆ, DOSP ಕೊಡ್ಬೋದು, ಇಲ್ಲ ಡೈರೆಕ್ಟು SP ಅವರು ಕೊಡ್ಬೋದು. ಜಿಲ್ಲಾ ವರಿಷ್ಠಾಧಿಕಾರಿ ಅಂತಾರೆ ಕನ್ನಡದಲ್ಲಿ, ಜಿಲ್ಲಾ ವರಿಷ್ಠಾಧಿಕಾರಿವರೆಗೂ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡ್ಬೋದು. ಅವರು ಕೇಳಿಲ್ಲ ಅಂತ ಅವ್ರ ಮೇಲೂ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಕೊನೆಗೆ ಮುಖ್ಯ ಈಗ ಏನಾಗ್ಬಾರ್ದು ಅಂದ್ರೆ, ಇವ್ರು ಯಾರು ಕೇಳ್ತಾ ಇಲ್ಲ ಅಂದರೆ ಪೊಲೀಸ್ ಮಹಾನಿರ್ದೇಶಕರಿಗೆ ಡೈರೆಕ್ಟಾಗಿ ಹೋಗಿ ನಾವು ಪೊಲೀಸ್ ಮಹಾನಿರ್ದೇಶಕರಿಗೆ ಕಂಪ್ಲೇಂಟ್ ಮಾಡ್ಬೋದು. ಈ ಥರ ಕಂಪ್ಲೇಂಟ್ ಮಾಡೋದ್ರಿಂದ ಈಗ ಸಾರ್ವಜನಿಕವಾಗಿ ಲಂಚ ಮುಕ್ತ ಮಾಡಬೇಕು ಅಂತ ನೋಡಿ, KRS ಪಾರ್ಟಿ ಅವರೊಬ್ಬರೇ ನಾನು ನೋಡ್ದಂಗೆ ಲಂಚಕ್ಕೆ ಬೇಡಿಕೆ ಇಟ್ಟಂಥವ್ರನ್ನ ಹೋಗಿ ಅಲ್ಲಿ ಹೋಗೋದು, ಸರ್ಕಾರಿ ಇಲಾಖೆಯಲ್ಲಿ ಹೋಗಿ ಕ್ವಶನ್ ಮಾಡೋದು. ಒಂದು ಸಾರ್ವಜನಿಕರೇ ಕ್ವಶನ್ ಮಾಡೋಕ್ಕೆ ಅಧಿಕಾರ ಇದೆ, ವಾಕ್ ಸ್ವಾತಂತ್ರ್ಯ ಇದೆ ನಮ್ಮ ದೇಶದಲ್ಲಿ. ಯಾಕೆಂದರೆ ಇಲ್ಲಿ ಯಾರು ಮಾತಾಡಬಾರ್ದು ಅಂತಲೇ ವಾಕ್ ಸ್ವಾತಂತ್ರ್ಯ ಕಿತ್ಕೊಂಡಿಲ್ಲ, ಯಾರು ಮಾತಾಡಬಾರ್ದು, ಕ್ವಶನ್ ಮಾಡಬಾರ್ದು ಅಂತ. ಸರ್ಕಾರಿಗಳ ಅಧಿಕಾರಿಗಳು ಮಾಹಿತಿ ಕೊಡೋದಕ್ಕೆ ಹೊರತು ಸುಮ್ಮನೆ ಸುಳ್ಳು ಕೇಸ್ ಹಾಕ್ಸೋದು, ಇಲ್ಲಾಂದರೆ ಪೊಲೀಸ್ನವ್ರಿಗೆ ಈಗ ಯಾವುದೋ ತಾಲೂಕು ಆಫೀಸಲ್ಲಿ ಹೋಗಿ ಏನೋ ಮಾತಾಡ್ತಾ ಇದ್ದೀವಿ ಅಂತಂದರೆ ಅಧಿಕಾರಿ ಕ್ವಶನ್ ಮಾಡ್ದೆ ಅಂದರೆ ನಮಗೆ ಬಡಿಯಕ್ಕೆ ಬಂದ ಅಂತ ಸುಳ್ಳು ಕೇಸ್ ಹಾಕೋದು, ಇವೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಕರ್ತವ್ಯ ಕಡ್ಡಿಪಡಿಸ್ತಾ ಅಂತ ಹಾಕೋದು ಕೇಸು, ಇದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಹಾಗಾಗಿ ದಯವಿಟ್ಟು ಹೇಳ್ತೀನಿ ಕೇಳಿ, ಯಾರಾದ್ರೂ ನಿಮಗೆ ಲಂಚ ಕೇಳ್ತಿದ್ದಾರೆ ಅಂತಂದರೆ ದಯವಿಟ್ಟು ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತಗೊಬನ್ನಿ. ಅವ್ರ ಮೇಲಧಿಕಾರಿಗಳು ಗಮನಕ್ಕೆ ಬರದೇವ್ರು ಪರವಾಗಿಲ್ಲ, ನೀವು ಡೈರೆಕ್ಟ್ ಲೋಕಾಯುಕ್ತ ಸಂಸ್ಥೆಗೆ ದೂರು ಕೊಡೋ ಮೂಲಕ ಲೋಕಾಯುಕ್ತ ಪೊಲೀಸರ ಕೈಲಿ ಅವ್ರನ್ನ ಈಸಿಯಾಗಿ ಬಲೆ ಕೆಡಗ್ಬೋದು. ಅದು ಬಲೆ ಕೆಡುವುದು ತುಂಬ ಈಸಿ ಇರ್ತದೆ. ಯಾಕೆಂದರೆ ಹಣ ತಗೊಂಡವ್ರು ಯಾವತ್ತೂ ಬಿದ್ದೇ ಬೀಳ್ತಾರೆ. ಯಾಕೆ ದಿನನಿತ್ಯ ಮಾಡ್ತಾರೋನಿಗೆ ಭಯ ಇರಬೇಕು, ದಿನನಿತ್ಯ ಲಂಚ ತಗೊಂಡಿಗೆ ಭಯ ಇರಬೇಕು. ಆದರೆ ಭಯನೇ ಪಡೆದೇ ಹೋದವನಿಗೆ ಯಾವ ರೀತಿ ಭಯ ಪಡಿಸ್ಬೇಕು ಅಂತ ನಿಮ್ಗೇನು ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ, ಅಂಬಿ ಕರ್ನಾಟಕ ಪ್ರಭುದೇವ್, ನಾನು ನನ್ನದೇ ಆದಂಥ ಅಂಬಿ ರೇಬಲ್ ನ್ಯೂಸ್ ಅಂತ ನಾನು ಸೋಷಿಯಲ್ ನೆಟ್ವರ್ಕ್ ಚಾನಲಲ್ಲಿ
ಅಂಬಿ ರೆಬಲ್ ನ್ಯೂಸ್ ಹೆಸರಿನಲ್ಲಿ ನಾವು ನಮ್ಮದೇ ಆದಂಥ ಒಂದು ಚಾನಲ್ ಮಾಡ್ಕೊಂಡಿದ್ದೀವಿ. ಆ ಚಾನಲಲ್ಲಿ ನಾವು ಯಾವುದೇ ರೀತಿಯಾದಂಥ ಮಾಹಿತಿನ ನಾವು ಒದಗಿಸ್ಕೊಡ್ತೀವಿ ಸಾರ್ವಜನಿಕರಿಗೆ ಮಾಹಿತಿ ಕೊಡೋದಲ್ಲದೆ ಸಾರ್ವಜನಿಕ ಅಧಿಕಾರಿಗಳು ಯಾರಾದ್ರೂ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಮಾಡೋದಂಥ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಕಡೆಯಿಂದ ನ್ಯಾಯ ಒದಗಿಸ್ಕೊಡೋ ಪ್ರಯತ್ನ ನಾವು ಮಾಡ್ತೀವಿ. ದಯವಿಟ್ಟು ಯಾರಾದ್ರೂ ಸಾರ್ವಜನಿಕ ಅಧಿಕಾರಿಗಳಿಂದ ತೊಂದರೆ ಪಡ್ತಿದ್ರೆ, ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲದೆ ಹೋದರೆ ನಮಗೆ ಕರೆ ಮಾಡಿ, ನಾವು ಅದು ನಮ್ಮ ಕಡೆಯಿಂದ ಒದಗಿಸ್ಕೊಡ್ತೀವಿ. ನಾವು ಕರೆನ ಎತ್ತಲಿಲ್ಲ ಅಂದರೆ ನಾವು ಬ್ಯುಸಿಯಾಗಿರೋ ಸಂದರ್ಭದಲ್ಲಿ ನಮಗೆ ವಾಟ್ಸಪ್ ಮೂಲಕ ನೀವು ನನ್ನ ಈ ಕೆಳಕಂಡ ನಂಬರ್ಗೆ ತಾವು ದಯವಿಟ್ಟು ನನಗೆ ಸೆಂಡ್ ಮಾಡಿ ನಿಮ್ಮ ಮಾಹಿತಿನ. ನಾನು ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನನ್ನ ಕೈಲಾಗುವಂಥ ನ್ಯಾಯ ದೊರಕಿಸ್ಕೊಳ್ಳುವಂಥ ಕೆಲಸನ ನಾನು ಮಾಡಿಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ.